ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಚೌಳಿಕಾಯಿ ಬಾಳಕ ಹೆಂಗೆ ಮಾಡ್ಕೊಬೇಕು ಅನ್ನೋದನ್ನ ತೋರಿಸ್ತೀನಿ. ಅಂದರೆ ಈಜಿಯಾಗಿ ಮಾಡ್ಕೋಬೋದು ಮತ್ತು ತಿನ್ಲಿಕ್ಕೆ ಅಷ್ಟ ರುಚಿ ಇರ್ತಾವೆ. ಮೆಣಸಿಕಾಯಿ ಬಾಳಕದಂಗೆ ಇವು ಏನದ ಊಟದ ಜೊತೆ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವೆ ನೋಡ್ರಿ. ಈ ತುಪ್ಪ ಅನ್ನಾತು, ಸಾರು ಅನ್ನಾತು, ಮೊಸರು ಅವಲಕ್ಕಿ, ಮೊಸರು ಅನ್ನಕ್ಕೆ ಎಲ್ಲದಕ್ಕೂ ಏನಂದ್ರೆ ಇವು ಬಾಳಕ ಭಾಳ ಚಲೋ ಆಗ್ತಾವೆ. ಇಲ್ಲಿ ನಾನೇನದ 1/4 kg ಚೌಳಿಕಾಯಿ ತೊಗೊಂಡಿನಿ. ಚೌಳಿಕಾಯಿನ ಸ್ವಲ್ಪ ಹಿಂಗೆ ದಪ್ಪಿದ್ರೆ ಚಲೋ ಆಗ್ತಾವೆ ನೋಡ್ರಿ. ಅಂದ್ರೆ ಅತಿ ಬಲ್ತಿರಬಾರ್ದು, ಹಿಂಗೆ ಒಂಚೂರು ದಪ್ಪ ದೊಡ್ಡವಿದ್ದು ಅಂದ್ರೆ ಬಾಳ್ಕ ಚಲೋ ಆಗ್ತಾವೆ. ಇವನೇನದು ನಾನು ನಾರು ತೊಗೊಂಡಿನಿ ಮತ್ತು ಅತ್ಲಾಗಿತ್ಲಾಗ ತುಂಬ ತೊಗೊಂಡು ಈ ನೀರಾಗ ಹಾಕಿ ಸ್ವಚ್ಛಗೆ ಮೊದಲಿಗೆ ತೊಳ್ಕೊಳಕತ್ತೇನೆ ನೋಡ್ರಿ. ಇವನ್ನ ನೋಡ್ರಿ ಗ್ಯಾಸ್ ಹೊತ್ತಿಸಿ ನಾನು ಕುಕ್ಕರ್ನೊಳಗೆ ನೀರಿಟ್ಟಿನಿ. ಇದಕ್ಕೇನದ 1 ಚಮಚದಷ್ಟು ಉಪ್ಪು ಹಾಕ್ಕೊಳಕತ್ತೇನೆ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳಕತ್ತೇನೆ. ಇದಕ್ಕೆ ನಾನು ಏನು ತೊಳ್ಕೊಂಬಂದಿನಲ್ಲ ಒಂದು ಚೌಳಿಕಾಯಿನ ಹಾಕ್ಕೊಳಕತ್ತೇನೆ ನೋಡ್ರಿ. ಇಲ್ಲ ನಾನು 1/4 kg ಅಷ್ಟು ಚೌಳಿಕಾಯಿ ತೊಗೊಂಡಿನಿ. ಏನದ ನೀರಿನ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಮುಚ್ಚಳ ಮುಚ್ಚಿ 1 ಸೀಟಿಗೆ ಏನದ ಇದನ್ನು ಆಫ್ ಮಾಡ್ಕೊಳ್ಳೋಣ. ಹೈ ಫ್ಲೇಮ್ನೊಳಗೆ ಅಂದ್ರೆ ದೊಡ್ಡ ಉರಿ ಒಳಗೆ ಇದನ್ನು 1 ಸೀಟಿಗೆ ಆರಿಸ್ಕೊಳ್ಳೋಣ ಅಂತ ನೋಡ್ರಿ. ನಾನು ಮುಚ್ಚಳ ಮುಚ್ಚಿ ಇಟ್ಟೇನಿ. 1 ಸೀಟಿಗೆ ಏನದ ಆಫ್ ಮಾಡ್ಕೊಳ್ಳೋಣ ಅಂತ ನೋಡ್ರಿ. 1 ಸೀಟಿಗೆ ಏನದ ಕರೆಕ್ಟ್ ಬಂದವ. ಈಗ ಇವನೇನದ ಬಸಿ ಹಾಕೋಣ. ಒಂದು ಬಸಿ ಬುಟ್ಟಿಗೆ ಬಸಿ ಹಾಕೋಣ. ಈಗ ನೋಡ್ರಿ ಒಂದು ಬುಟ್ಟಿಗೆ ಏನದ ಇವು ನೀರೆಲ್ಲ ಎಳೆದು ಚೌಳಿಕಾಯಿನ ಹಾಕೊಳಕತ್ತೆ ನಾನು ಬೇಯಿಸಿದ್ದು. ಒಂದು 3/4 ಬಟ್ಲಷ್ಟು ಮೊಸರು ಹಾಕೊಳಕತ್ತೆ ನೋಡ್ರಿ. ಮೊಸರಿನದ ಸ್ವಲ್ಪ ಕಡ್ಕೊಂಡಿನಿ ಅಂದರೆ ಏಕತ್ರ ಆಗ್ತದಂತ. ಹುಳಿ ಮೊಸರಿದ್ರೆ ರುಚಿ ಆಗ್ತದೆ, ಹುಳಿ ಹುಳಿಯಾಗಿ. ಇದೇನದ 1 ಚಮಚದಷ್ಟು ಉಪ್ಪು ಹಾಕ್ಲಿಕ್ತೀರಿ. ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿರ್ತೀವಿ ನಾವು, ನೋಡ್ಕೊಂಡು ಹಾಕೋಬೇಕಾಗ್ತದೆ. ಬೇಕಾಗ್ತದಂದ್ರೆ ನೀರಿನ ಜೊತೆ ಉಪ್ಪು ಹೋಗಿಬಿಟ್ಟಿರ್ತದೆ. ಹೀಗಾಗಿ ಇಲ್ಲದ 1 ಚಮಚದಷ್ಟು ಉಪ್ಪು ಹಾಕ್ಲಿಕತ್ತೀನಿ ನಾನು. ಇಲ್ಲೇ 1 ಚಮಚದಷ್ಟು ಖಾರ ಪುಡಿ ಹಾಕೊಳಕತ್ತೀನಿ. ಖಾರಕ್ಕೆ ತಕ್ಕಂಗೆ ಹಾಕೋಬೋದು. ಇದನ್ನೆಲ್ಲನೂ ಕಲಿಸ್ಕೊಂಡು ಚಲೋತ್ನಾಗೆ. ಈಗ ಇದಕ್ಕೆ ಹಿಂಗೆ ಹಾಕೋಣ. ಕೈ ಆಡಿಸ್ಕೊಂಡಿದ್ದೀನಿ ನೋಡ್ರಿ. ಅಷ್ಟು ಏನದ ಚಲೋತ್ನ ಕಲ್ಸ್ಕೊಂಡಿನಿ. ಇದೇನದ ನಾನು ರಾತ್ರಿ ಮಾಡೀನಿ ಅಂದ್ರೆ ರಾತ್ರಿ ಏನದ ಇದ್ರೊಳಗೆ ಮೊಸರಿನೊಳಗೆ ಅಂದ್ರೆ ಭಾಳ ಚಲೋ ಆಗ್ತದೆ. ಹಿಂಗಾಗಿ ನಾನು ರಾತ್ರಿ ಕಲಿಸಿಡ್ತೀನಿ. ಬೆಳಗ್ಗೆ ಎದ್ದೇನದನ್ನ ಬಿಸಿಲಿಗೆ ಹಾಕೋಣಂತ ಅಲ್ಲಿವರೆಗೂ ಏನದ ಮುಚ್ಚಿಡೋಣ. ನೋಡ್ರಿ ಈಗೇನದ ಬೆಳಗ್ಗೆ ನಾನು ಬಿಸಿಲಿಗೆ ಇಡ್ಲಿಕ್ಕತ್ತೀನಿ ಇವನ್ನ. ಮತ್ತೆಲ್ಲ ಮೊಸರು ಅದೆಲ್ಲ ಹಿರ್ಕೊಂಡದಿದ್ದು. ಇದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿನ ಒಂದು ತಾಟಿಗೆ. ನೀವು ಬರೀ ಪ್ಲಾಸ್ಟಿಕ್ ಕವರ್ ಮೇಲೂ ಹಾಕ್ಬೋದು. ಇದೇನದ ಎಲ್ಲ ಹಾಕ್ಕೊಂಡು ಬಿಸಿಲಿಗೆ ಇಟ್ಕೊಳ್ಳೋಣ ನೋಡ್ರಿ. ಎಲ್ಲ ತಾಟಿ ಹಾಕ್ಕೊಂಡಿನಿ. ಇದರಿಂದ 2 ರಿಂದ 3 ದಿವಸ ಚಲೋ ಹೊತ್ತಿನಾಗೆ ಬಿಸಿಲೊಳಗೆ ಒಣಗಿಸ್ಬೇಕಾಗ್ತದೆ. ಬಿಸಿಲಿಗೆ ಇಡೋಣ. ಈಗ ನೋಡ್ರಿ ಚೌಳಿಕಾಯಿ ಬಿಸಿಲಿಗೆ 2 ದಿವಸಕ್ಕೆ ಏನದ ಚಲೋ ಒಣಗ. ಭಾಳ ಅಂದ್ರೆ ಭಾಳ ಅದು ಬಿಸಿಲು ನೋಡಿ. ಹಿಂಗೇನದ ಸೌಂಡ್ ಬರ್ಬೇಕಂದ್ರೆ ಹಿಂಗೆ ಚಲೋ ಹೊತ್ತಿನಾಗ ಒಣಗಿದ್ರೆ ನಿಮಗೆ ವರ್ಷ ಪೂರ್ತಿ ಆರಾಮ್ ತಡಿತಾವೆ. ಇವನ್ನ ಕರೆದದ್ದು ತೋರಿಸ್ತೀನಿ ಹೆಂಗೆ ಆಗ್ತಾವೆ ಕರೆದ ಮೇಲೆ ಅಂಥೇಳಿ. ಕರೆದು ನೋಡೋಣ ಅಂತ. ಎಲ್ಲನೂ ಹಿಂಗೆ ಒಣಗ್ಯಾವ. 2 ದಿವ್ಸಕ್ಕನೇ ಎಷ್ಟು ಚಲೋ ಒಣಗ್ಯಾವ ನೋಡ್ರಿ. ಈಗ ನೋಡ್ರಿ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಟಿನಿ, ಎಣ್ಣೆ ಹಾಕಿನಿ ಕಾದದ. ಏನದ ಚೌಳಿಕಾಯಿ ಹಾಕೋಣ ಇದಕ್ಕೆ. ನೋಡ್ರಿ ಎಷ್ಟು ಚಲೋ ಆಗದ್ದಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ಯಾವ ನೋಡ್ರಿ ಬಾಳಕ. ಇನ್ನೊಂದು ಡಬ್ಬಿ ಕರ್ಕೊಂಡಿದ್ದಕ್ಕೆ ನೋಡ್ರಿ ಬಾಳಕೆ ಎಷ್ಟು ಚಲೋ ಆಗ್ಯಾವ. ಮತ್ತು ಎಷ್ಟು ಸಣ್ಣ ಸಣ್ಣವ ಮತ್ತು ಹೆಂಗೆ ದೊಡ್ಡವಾಗ್ತಾವೆ ಎಣ್ಣೆ ಕರೆದ ಮೇಲೆ. ಹಿಂಗೆ ಕುಚ್ಚು ಮಾಡೋದ್ರಿಂದ ಭಾಳ ಚಲೋ ಬರ್ತಾವೆ ನೋಡ್ರಿ. ನೋಡ್ರಿ ಹಿಂಗೆ ಕರೆದು ಒಂದು ಡಬ್ಬಿ ಒಳಗೆ ಹಾಕಿ ನೀವು ಮುಚ್ಚಿಟ್ಕೊಂಡ್ರೆ ಈಗೇನು ಮೆತ್ತಗೆ ಆಗಂಗಿಲ್ಲ. ಬಿಸಿಲು ಇರ್ತದೆ ಚಲೋತ್ ನಿಂಗೆ ಗಟ್ಟಿಯಾಗಿ ಮುಚ್ಚಿಟ್ಕೊಂಡ್ರೆ ನಿಮಗೆ ಊಟದ ಜೊತೆಗೆ ಅಥವಾ ರಾತ್ರಿ ಊಟದ ಜೊತೆಗೆ ಆರಾಮಾಗಿ ಏನದ ಬಾಡಿಸ್ಕೊಂಡು ಊಟ ಮಾಡ್ಬೋದು ನೋಡ್ರಿ. ಹಿಂಗೆ ಕರೆದು ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕು ಚಹಾ ಜೊತೆ ಸತೆಗೆ ತಿನ್ನಲಿಕ್ಕೆ ಅಷ್ಟು ರುಚಿ ಆಗ್ತವೆ ನೋಡ್ರಿ ಬಾಳ್ಕಿವು. ನೋಡ್ರಿ ಎಷ್ಟು ಚಲೋ ಉಬ್ಬಿ ಬಂದಾವ.
ನೋಡಿರಲ್ಲ ಚೌಳಿಕಾಯಿ ಬಾಳ್ಕ ಎಷ್ಟು ಚಲೋ ಆಗ್ಯಾವ ನೋಡ್ರಿ. ಕರೆದ ಮೇಲೆ ಮತ್ತೆ ಹೆಂಗೆ ಉಬ್ಬಿ ಬಂದಾವ ಅಗದಿ. ಮತ್ತು ಈ ಬಿಸಿಲು ಚಲೋ ಇರೋದ್ರಿಂದ ಜಲ್ದಿನೂ ಒಣಗ್ತಾವೆ. ಒಂದೆರಡು ದಿವಸದೊಳಗೆ ನಿಮ್ಗೆ ಬಾಳಕ್ಕೆ ರೆಡಿ ಆಗ್ತಾವೆ ನೋಡಿರಿ. ಇವೇನದ ಊಟದ ಜೊತೆಗೆ ನೆಂಚ್ಕೊಳ್ಳಿಕ್ಕೆ ಭಾಳ ರುಚಿ ಆಗ್ತಾವೆ. ಅಂದ್ರೆ ತುಪ್ಪ ಅನ್ನ, ಮೊಸರು ಅನ್ನ, ತಿಳಿ ಸಾರು ಅನ್ನಕ್ಕೆ ಮತ್ತು ಭಕ್ರಿ ಪಲ್ಯ ಜೊತೆ ಸತೇಕೇನದ ಬಾಡಿಸ್ಕೊಳ್ಳಿಕ್ಕೆ ಭಾಳ ರುಚಿ ಆಗ್ತಾವೆ. ಮತ್ತು ಮಾಡೋದು ಅಗ್ರಿ ಸರಳದ ನೋಡಿರಿ. ಚೌಳಿಕಾಯಿಂದ ಮಾಡಿದರೆ ಖಾರ ಇರೋಂಗಿಲ್ಲ. ಮಕ್ಕಳು ಸತೇಕ ಇವನ್ನೇನದ ಆರಾಮ್ ತಿನ್ಬೋದು. ಇದಕ್ಕೆ ಮತ್ತೆ ಬೇಕಾದ್ರೆ ಮೇಲೆ ಚಾಟ್ ಮಸಾಲನ ಉದುರಿಸ್ಕೊಂಡು ತಿನ್ಬೋದು ನೋಡಿರಿ. ನೀವು ಈ ಬ್ಯಾಸಿಗೊಳಗೆ ಒಮ್ಮೆ ಟ್ರೈ ಮಾಡಿರಿ, ನಿಮಗೂ ಎಲ್ಲ ಇಷ್ಟ ಆಗ್ತದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.